ಕೇಂದ್ರದ ಮುಂದೆ ಯಾವುದೇ ಬೇಡಿಕೆಗಳ ಪಟ್ಟಿ ಇಡದೆ ಏಕಾಏಕಿ ಕೇಂದ್ರ ಅನುದಾನವನ್ನೇ ಕೊಟ್ಟಿಲ್ಲ ಎಂದು ರಾಜ್ಯ ಸರ್ಕಾರ ಆರೋಪಿಸುತ್ತಿರುವುದು ಬಾಲಿಶ ಎಂದು ಮಾಜಿ ಸ್ಪೀಕರ್ ಹಾಗೂ ಬಿಜೆಪಿ ಮುಖಂಡ ಕೆಜಿ ಬೋಪಯ್ಯ ಮಡಿಕೇರಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೆಜಿ ಬೋಪಯ್ಯ, ಕೇಂದ್ರದಿಂದ ಅನುದಾನ ತರುವುದು ಸಂತೆಯಿಂದ ತರಕಾರಿ ತಂದಂತೆ ಅಲ್ಲ ಎಂದು ವ್ಯಂಗ್ಯವಾಡಿದರು. ರಾಜ್ಯಗಳಿಗೆ ಅನುದಾನ ಹಂಚಿಕೆ ಮಾಡಲು ಸಾಕಷ್ಟು ಮಾರ್ಗಸೂಚಿಗಳಿವೆ, ಅದನ್ನು ಸಂಸದರ ಕೈಯಲ್ಲಿ ನೀಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಕೆಜಿ ಬೋಪಯ್ಯ, ಕೇಂದ್ರದ ಅನುದಾನಕ್ಕೆ ಎಷ್ಟು ಬಾರಿ ಬೇಡಿಕೆ ಇಟ್ಟಿದ್ದೀರಿ ಎಂಬ ಬಗ್ಗೆ ಮಾಹಿತಿ ಕೊಡಿ ಎಂದು ಸವಾಲೆಸಗಿದರು. ಕೇರಳ ಸರ್ಕಾರಕ್ಕೆ ಬದ್ಧತೆ ಇದ್ದಿದ್ದರಿಂದಲೇ ಆ ರಾಜ್ಯ ಕಸ್ತೂರಿ ರಂಗನ್ ವರದಿಯಿಂದ ಹೊರಗುಳಿದಿದೆ. ಈ ಬಗ್ಗೆ ನೀವೇನು ಮಾಡಿದ್ದೀರಿ? ಕೇವಲ ಬೋಗಸ್ ಹೇಳಿಕೆ ನೀಡುತ್ತಾ ಕಾಲ ಕಳೆದಿದ್ದೀರಾ ಎಂದು ಕೆಜಿ ಬೋಪಯ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಆದರೆ ಅದನ್ನು ತಡಿಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಅದನ್ನು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಬಹುಶಃ ನೀವು ಹಿಂದಿನದನ್ನು ಯೋಚನೆ ಮಾಡಿದ್ರೆ, ಇವತ್ತು ರೈಲ್ವೆ ಬ್ಯಾರಿಕೇಡ್ ಅದು ಒಂದು ಸೂಟೇಬಲ್, ಸೈಂಟಿಫಿಕಲಿ ಅದನ್ನು ಒಪ್ಪಿದ್ದು. ಅದೇನು ಯೋಚನೆ ಮಾಡಬೇಕಾದ್ರೆ 2010ನೇ ಇಸ್ವಿ ಮೊದಲ ಬಾರಿಗೆ ನಮ್ಮ ಸರ್ಕಾರ ಇದ್ದಾಗ ತರದಂಥ ಯೋಜನೆ. ಅದು ತರಬೇಕಾದ್ರೆ ಎಲ್ಲ ಸೈಂಟಿಫಿಕ್ಕಾಗಿ ಡೆಲ್ಲಿ ಮಟ್ಟದಲ್ಲಿ ಸಭೆಗಳು ಆದ ನಂತರ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು, ಪ್ಲಸ್ ಟ್ರಂಚ್ ತೆಗೆಯುವಂಥದ್ದು, ಕಂದಕಗಳು, ಇದು ಎರಡು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಇದ್ದಾಗ ನಾವು ಅದನ್ನು ಘೋಷಣೆ ಮಾಡಿ ಮೊದಲ ಬಾರಿಗೆ ನಾಗರಹೊಳೆ ಬಾರ್ಡರ್ಸ್, ಅದು ನಮ್ಮ ಕೊಡಗು ಜಿಲ್ಲೆ, ಆ ಕಡೆ ಹುಣಸೂರು ಅಥವಾ ಮೈಸೂರು ಜಿಲ್ಲೆ, ಹಾಗೆಯೇ ಪಾರ್ಟ್ ಆಫ್ ಚಾಮರಾಜನಗರ ಜಿಲ್ಲೆ, ಅಲ್ಲಿ ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸುಮಾರು 9 ಕಿಲೋಮೀಟರಷ್ಟು ನಾವು ಹಾಕಿದ್ವಿ. ಅದು ಹಾಗೆಯೇ ಮುಂದುವರಿಯುತ್ತಾ ಇತ್ತು. ನಮ್ಮ ಇದು 2013ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು, ಏನೂ ಮಾಡಲಿಲ್ಲ. 18ರವರೆಗೆ ಏನೂ ಮಾಡಲಿಲ್ಲ, ಹೋಗಲಿ ಮೇಂಟೆನೆನ್ಸು ಮಾಡಲಿಲ್ಲ. ಅದು ಆದ ನಂತರ ಮತ್ತೆ ನಮ್ಮ ಸರ್ಕಾರ 20ಕ್ಕೆ ಬಂದಾಗ ಅದಕ್ಕೆ ಮತ್ತೆ ಚಾಲನೆ ಕೊಡುವಂಥ ಕೆಲಸ, ಮೇಂಟೆನೆನ್ಸು ಇದು ಮಾಡುವಂಥದ್ದು ನಡೀತಾನೆ ಇತ್ತು. ಆದರೆ ಅದು ಮುಂದುವರಿಬೇಕಾಗಿತ್ತು. ಬಹುಶಃ ನೀವು ಕಳೆದ 3 ವರ್ಷಗಳು ಒಂದಿಷ್ಟು ಅವರು ಆತ್ಮಾವಲೋಕನ ಮಾಡಿಕೊಂಡು ಎಷ್ಟು ಹಣ ಖರ್ಚು ಮಾಡಿದ್ದೀರಿ. ನಾನು 2023-24 ನಮ್ಮ ಬಡ್ಜೆಟ್ ನಾವು ಫೆಬ್ರವರಿಯಲ್ಲಿ ಮಂಡನೆ ಮಾಡಿದ್ದೆ. ಚುನಾವಣಾ ವರ್ಷ. ನಾವು ಈ ಒಂದು ರೈಲ್ವೆ ಬ್ಯಾರಿಕೇಡ್ಗೆ ನಮ್ಮ ಜಿಲ್ಲೆಗೆ ಒಂದಕ್ಕಲ್ಲ, ಈ 6-7 ಜಿಲ್ಲೆಗಳು ಬರ್ತವೆ, 150 ಕೋಟಿ ಇಟ್ಟಿದ್ದು. ಸ್ವಾಭಾವಿಕವಾಗಿ ಇನ್ನೊಂದು ಸರ್ಕಾರ ಬಂದಾಗ ಬಡ್ಜೆಟ್ನ ಚೇಂಜ್ ಮಾಡುವಂಥದ್ದು, ನಂದೇನು ಅದಕ್ಕೆ ತಕರಾರಿಲ್ಲ. ಆದರೆ ಅದು ಮಾಡಿದ ಜುಲೈ 7ಕ್ಕೆ ಸಿದ್ದರಾಮಯ್ಯನವರು ಬಡ್ಜೆಟ್ ಮಂಡನೆ ಮಾಡಿದ್ರು. ರೈಲ್ವೆ ಬ್ಯಾರಿಕೇಡ್ ಒಂದಕ್ಕೆ 120 ಕೋಟಿ ರೂಪಾಯಿ ಮೀಸಲು ಇಟ್ಟರು. ಜುಲೈ 7, 2023 ಬಡ್ಜೆಟ್ ಮಂಡನೆ ಮಾಡಿದ್ರು. ಆ ಬಡ್ಜೆಟ್ ಹಣ ಕೊಡಗು ಜಿಲ್ಲೆಗೆ ಎಷ್ಟು ಬಂದಿದೆ, ಎಷ್ಟು ಖರ್ಚು ಮಾಡಿದ್ದೀರಿ, ಏನೇನು ಪ್ರೋಗ್ರಾಮ್ ಹಾಕಿದ್ದೀರಿ, ಅದನ್ನು ಫಸ್ಟು ಲೆಕ್ಕ ಕೊಡಿ. 30 ವರ್ಷದಿಂದ ಏನು ಮಾಡಲಿಲ್ಲ, ಈಗ ಎಲ್ಲ ಮಾಡ್ತಾ ಇದ್ದೇವೆ ಅಂದರೆ ನಾನು ಬಿಜೆಪಿ ಸರ್ಕಾರವಿದ್ದಾಗ ಆನೆಗಳ ನಿಯಂತ್ರಣಕ್ಕೆ ರೈಲ್ವೆ ಬ್ಯಾರಿಕೇಡ್ ಕಂದಕ ಯೋಜನೆಗಳನ್ನು ಆರಂಭಿಸಲಾಗಿದ್ದರೂ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಮುಂದುವರಿಸಿಲ್ಲ. ಅನಂತರ ಮತ್ತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಲನೆ ನೀಡಲಾಯಿತು. ಸಿದ್ದರಾಮಯ್ಯ ಅವರು ಇದಕ್ಕಾಗಿ ಬಜೆಟ್ನಲ್ಲಿ ಘೋಷಿಸಿದ 120 ಕೋಟಿ ಅನುದಾನ ಏನಾಯಿತು ಎಂದು ಪ್ರಶ್ನಿಸಿದ ಕೆಜಿ ಬೋಪಯ್ಯ, ಗ್ಯಾರಂಟಿಯಿಂದ ಸರ್ಕಾರವೇ ಬರ್ಬತ್ತಾಗಿದೆ ಎನ್ನುವ ಸತ್ಯ ಎಲ್ಲರಿಗೂ ಗೊತ್ತಾಗಿದೆ ಎಂದು ಕೆಜಿ ಬೋಪಯ್ಯ ಛೇಡಿಸಿದರು. ಯಾಕೆ ಖರ್ಚು ಮಾಡೋಕ್ಕೆ ಆಗಿಲ್ಲ? ಎಲ್ಲರಿಗೂ ಗೊತ್ತಿದೆ, ಈ ಸರ್ಕಾರ ಬರ್ಬತ್ತ ಆಗೋಗಿದೆ, ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಎಲ್ಲ ಗ್ಯಾರಂಟಿ ಅಂತ ಹೇಳಿ ಅದಕ್ಕೆ ಖರ್ಚು ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಅಂತ ಗೊತ್ತಿದೆ. ಯಾಕೆ ಮಾಡಲಿಲ್ಲ? ಅಥವಾ ಈ ವಿಚಾರಗಳನ್ನು 120 ಕೋಟಿ ಬಂದಿದೆ, ಜಿಲ್ಲೆಯ ಸಮಸ್ಯೆ ಅಂತಾದಾಗ ಅಲ್ಲಿ ನಾವೇನು ಆಡಳಿತ ಪಕ್ಷ ಅಂತ ಏನು ನೋಡ್ತಾ ಇರಲಿಲ್ಲ, ಕೇಳ್ತಾ ಇತ್ತು ಕ್ವಶನ್ಗಳನ್ನು. ಯಾಕೆ, ಎಷ್ಟು ಖರ್ಚಾಗಿದೆ, ಏನು ಖರ್ಚಾಗಿದೆ ಇಲ್ಲ. ಅಲ್ಲಿಂದ 24-25 ಎರಡನೇ ಬಡ್ಜೆಟ್, ಅಲ್ಲಿ ಒಂದು ಇದರ ಮೆನ್ಷನ್ನೇ ಇಲ್ಲ ಬಡ್ಜೆಟಲ್ಲಿ, ಈ ಕಾಡಾನೆ ಇದಕ್ಕೆ. ಅಲ್ಲಿಂದ 25-26 ಬಡ್ಜೆಟ್
ಅದರಲ್ಲಿ ಬಹುಶಃ 60 ಕೋಟಿ ಮೀಸಲಿಟ್ಟಿದ್ದೇವೆ ಮತ್ತು ಟೋಟಲ್ ಎಲ್ಲ ಬೋಗಸ್ ಹೇಳಿದ್ದಾರೆ. 2015ರಿಂದ 1044 ಕೋಟಿ ರೂಪಾಯಿ ಈ ಆನೆ ಮತ್ತು ಮಾನವ ಆನೆ ಕಾಡು ಪ್ರಾಣಿಗಳ ಸಂಘರ್ಷದ ಇದಕ್ಕೆ ಖರ್ಚು ಮಾಡಿದ್ದೇವೆ. ಏನೇ ಬಡ್ಜೆಟಲ್ಲಿ ಹೇಳಿದ್ದಾರೆ, ಏನೇನು ಖರ್ಚು ಮಾಡಿದ್ದಾರೆ ಅಂದರೆ ಎಲ್ಲ ಅವರು ಮಾಡೋದು ಯಾವುದೂ ಇಲ್ಲ. ಸೋಲಾರ್ ಫೆನ್ಸ್ ಇದೆ ಅಂತೆ, ಆಮೇಲೆ ಟ್ರೆಂಚ್ ತೆಗೆಯೋದಂತೆ, ಆಮೇಲೆ ರೈಲ್ವೆ ಬ್ಯಾರಿಕೇಡ್, ಆಮೇಲೆ ಎಂಥದ್ದು ಪರಿಹಾರ ನಷ್ಟ ಕೊಡುವಂಥದ್ದು. 2ನೇ ಬಾರಿ ಬಜೆಟ್ನಲ್ಲಿ ಕಾಡಾನೆ ನಿಯಂತ್ರಣದ ಪ್ರಸ್ತಾಪವೇ ಇಲ್ಲ. 3ನೇ ಬಾರಿ 2400 ಕೋಟಿ ಘೋಷಿಸಿದ್ದರೂ ಆ ಹಣ ಮತ್ತು ಯೋಜನೆ ಏನಾಯ್ತೋ ಗೊತ್ತಿಲ್ಲ. ಆನೆ ನಿಯಂತ್ರಣಕ್ಕೆ ಕೈಗೊಂಡ ಕಾರ್ಯಕ್ರಮಗಳ ನಿರ್ವಹಣೆ ಕೊರತೆ ಸಮಸ್ಯೆ ಜ್ವಲಂತವಾಗಿರಲು ಕಾರಣ ಎಂದು ಕೆಜಿ ಬೋಪಯ್ಯ ವಿಶ್ಲೇಷಿಸಿದರು. ಕಾಂಗ್ರೆಸ್ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ಉದ್ದೇಶದಿಂದಲೇ 20 ವರ್ಷಗಳಿಂದ ಬಿಜೆಪಿ ಏನೂ ಮಾಡಿಲ್ಲ ಎಂಬ ಸಾಬೂಬು ಹೇಳುತ್ತಾ ಕಾಲ ನೂಕುತ್ತಿದೆ ಎಂದು ಅವರು ಆರೋಪಿಸಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗ ಭೂಮಿ ಪೂಜೆಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ಕೆಜಿ ಬೋಪಯ್ಯ ಛೇಡಿಸಿದರು. ನಮ್ಮ ಸರ್ಕಾರ ಇದ್ದಾಗ ನಾವು ಹಿಂದೆ ಅವರ ಸರ್ಕಾರ ಇದ್ದಾಗ ಕೊಟ್ಟದನ್ನು ಡಬಲ್ ಮಾಡಿ ಏನು ಪರಿಹಾರ ಪ್ರಾಣಿಗಳಿಂದ ಆಗ್ತಾಯಿತ್ತು ಅದನ್ನು ಕೊಡ್ತಾಯಿದ್ರು. ಏನಾದ್ರು ಜಾಸ್ತಿ ಮಾಡಿದ್ರೆ ನಾವು ಡೆತ್ ಆದಾಗ ಇವರು ಎಷ್ಟು 50,000 ಇತ್ತು, 2.5 ಲಕ್ಷ ಇತ್ತು. ನಾವು ಅದನ್ನು 15 ಲಕ್ಷದವರೆಗೆ ಇವತ್ತು ಮೊನ್ನೆ ಬಡ್ಜೆಟಲ್ಲಿ 20 ಲಕ್ಷ ಮಾಡಿದ್ದಾರೆ. ಕಳೆದ 25-26 ಬಡ್ಜೆಟಲ್ಲಿ ಅದು ಒಂದು ಬಿಟ್ಟರೆ ಏನು ಮಾಡಿದ್ದಾರೆ. ಅಲ್ಲಿಂದ ಈ ವರ್ಷದ ಬಡ್ಜೆಟಲ್ಲಿ ಮತ್ತೆ ಹೇಳಿದ್ದಾರೆ 5 ವರ್ಷಗಳಲ್ಲಿ ಇವರ ಅಧಿಕಾರ ಅವಧಿ ಇರೋದೇ 2 ವರ್ಷ ಇರಲಿ, 5 ವರ್ಷದಲ್ಲಿ 1500 ಕೋಟಿ ರೂಪಾಯಿ ಖರ್ಚು ಮಾಡುತ್ತೇವೆ ಅಂತ ಹೇಳಿದ್ದಾರೆ. 1500 ಕೋಟಿ ಖರ್ಚು ಮಾಡಿ ಈ ವರ್ಷ ನಾವು 262 ಕೋಟಿ ಈ 26-27 ವಾರ್ಷಿಕ ಇದರಲ್ಲಿ ಮಾಡ್ತೇವೆ ಅಂತ. ಏನೇನು ಪ್ರೋಗ್ರಾಮ್ ಮಾಡಿದ್ರಿ ಅಂತ ಜನರ ಮುಂದೆ ಬಿಡಬೇಕು. ನಾನು ಜಿಲ್ಲೆದ ಮಾತ್ರ ಅಥವಾ ಇಡೀ ಎಂಟೈರ್ ಈ ಮಲೆನಾಡು ಬೆಲ್ಟಲ್ಲಿ ಎಲ್ಲ ಕಡೆ ಇವತ್ತು ಆನೆನೇ, ಅಪ್ ಟು ರಾಮನಗರದಲ್ಲೂ ಡೆತ್ ಆಗಿದೆ. ಏನೇನು ಪ್ರೋಗ್ರಾಮ್ ಹಾಕಿದ್ರಿ? ಅಟ್ಲೀಸ್ಟ್ ಕೊಡಗು ಜಿಲ್ಲೆದು ಎಲ್ಲ ಮಾತೆತ್ತಿದ್ರೆ 30 ವರ್ಷ ಏನೂ ಆಗಿಲ್ಲ, ಎಲ್ಲ ನಾವೇ ಮಾಡಿದ್ದು ಅಂತ ಹೇಳ್ತೀರಲ್ಲ. ವಾಟ್ ಈಸ್ ಯುವರ್ ಪ್ರೋಗ್ರಾಮ್? ಅದನ್ನು ಹೇಳಬೇಕು. ಬಹುಶಃ ಈ ಸಂಘರ್ಷಗಳು ಜಾಸ್ತಿ ಆಗಲಿಕ್ಕೆ ಕಾರಣ ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಟ್ರಂಚ್ ತೆಗೆದಿದ್ದೋ, ಸೋಲಾರ್ ಫೆನ್ಸ್ ಹಾಕಿದ್ದೋ ಅಥವಾ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದೋ ಅದನ್ನು ಮೇಂಟೆನೆನ್ಸೇ ಮಾಡಲಿಲ್ಲ. ಟ್ರಂಚ್ಗಳು ಮುಚ್ಚೋಗಿದ್ವು, ಅದನ್ನು ದುರಸ್ತಿ ಮಾಡಬೇಕಲ್ಲ. ಬಡ್ಜೆಟಲ್ಲಿ ಮಾತ್ರ ಬುರ್ಡೆ ಹೊಡೆದಿದ್ದಾರೆ, ಎಲ್ಲ ದುರಸ್ತಿ ಮಾಡಿಬಿಡ್ತೀವಿ. ಎಲ್ಲಿ ದುರಸ್ತಿ ಮಾಡಿದ್ದಾರೆ? ಒಂದು ಕಡೆ ತೋರಿಸ್ಲಿ, ಒಂದೇ ಒಂದು ಕಡೆ. ಆಗಲೇ ಯಾರೋ ಹೇಳಿದ್ರು ಕರಡಿಗೋಡಲ್ಲಿ ಮಾಲ್ದಾರೆ ಭಾಗದಲ್ಲಿ ನೋಡ್ಕೊಂಡು ಹೋಗಿ 6 ತಿಂಗಳಾಯಿತು. ವನ್ಯಜೀವಿ ಹಾವಳಿ ತಡೆಗೆ ಶಾಶ್ವತ ಪರಿಹಾರವಾಗಿ ತೇಗದ ಮರಗಳನ್ನು ಹಂತ ಹಂತವಾಗಿ ತೆಗೆದು ಆಹಾರ ಯೋಗ್ಯ ಮರಗಳನ್ನು ನೆಡಬೇಕು. ನಮ್ಮ ಅವಧಿಯಲ್ಲಿ ನೀಲಗಿರಿ ಮರಗಳನ್ನು ನಿರ್ಬಂಧ ಮಾಡಿದೆವು. ನಮ್ಮ ಯೋಜನೆಗಳನ್ನೇ ಮುಂದುವರಿಸಿ ಎಂದು ಕೆಜಿ ಬೋಪಯ್ಯ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲಹೆ ನೀಡಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.